ಲಾಸ್ ಅಂತ ಹೇಳಲಿಲ್ಲ. ಏನಾಗುತ್ತೆ, ನಮ್ಮ ಟ್ಯಾರಿಫ್ ಆರ್ಡರ್ ಅಂತ ಏನು ಬರ್ತದೆ KERCಯಿಂದ ಒಂದು ಅಪ್ರೂವಲ್ ಮಾಡಿರ್ತಾರೆ, ಇಷ್ಟು ಪವರ್ ಪರ್ಚೇಸ್ಗೆ ಇಷ್ಟು ಮತ್ತು ಇಷ್ಟು ರೆವಿನ್ಯೂ ರಿಕವರ್ ಆಗಬೇಕು ಅಂತ ಒಂದು ಎಸ್ಟಿಮೇಟ್ ಕೊಡಲಾಗಿರುತ್ತೆ, ಅಂದಾಜು ಇದು. ಹಾಗಾಗಿ ಆಮೇಲೆ ನಮ್ಮದು ಅಕೌಂಟ್ಸಲ್ಲಿ ಆದಮೇಲೆ ನಾವು ಎಷ್ಟು ನಮಗೆ ಬಂತು ರೆವಿನ್ಯೂ ಡಿಫ್ರೆನ್ಸನ್ನು ನೋಡ್ತೀವಿ. ಡಿಫ್ರೆನ್ಸ್ ನೋಡಿದಾಗ ಸುಮಾರು 2800 ಕೋಟಿ ಗ್ಯಾಪ್ ಆಗಿದೆ. ಲಾಸ್ ಅಂತಲ್ಲ, ಅದು ಇಟ್ಸ್ ಎ ಗ್ಯಾಪ್. ಏಕೆಂದರೆ ಮೊದಲು ಅಂದಾಜಿತ್ತಲ್ಲ, ಇಟ್ಸ್ ಅನ್ ಎಸ್ಟಿಮೇಟನ್ನು ಅಷ್ಟು ಏನು ಅಂದ್ಕೊಂಡಿದ್ವಿ ಅಷ್ಟು ರೀಚ್ ಆಗಬೇಕು ಅಂತ ಅಷ್ಟು ರೀಚ್ ಆಗಲಿಲ್ಲ, ಎಷ್ಟು ಗ್ಯಾಪ್ ಆಗಿದೆ, ಕೊರತೆ ಅಂತ ಹೇಳ್ಬೋದು. ಅದನ್ನು ಅದನ್ನು ಸರಿದೂಗಿಸ್ಕೊಡಿ ಅಂತ ಕೇಳಿದ್ದೀವಿ ನಾವು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೆಸೆಂಟೇಷನ್ ಮಾಡಿದ್ದೇವೆ. ಕೆಲವು ಪಬ್ಲಿಕ್ ಹಿಯರಿಂಗ್ ಇದ್ದಿಂದ ಕನ್ಸ್ಯೂಮರ್ಸ್ ಕೂಡ ಒಂದು ಅವ್ರ ಅನಿಸಿಕೆಗಳನ್ನ ಹೇಳಿದ್ದಾರೆ. KERC ಅದ್ರ ಬಗ್ಗೆ ತೀರ್ಮಾನ. 2800 ಕೋಟಿ ಕೊರತೆ ಆಗಿದೆ. ಡಿಮ್ಯಾಂಡ್ ಅಂದರೆ ಅದು ಯಾವ ರೀತಿ ನಾವು ಕೇಳಿಲ್ಲ, ಅದನ್ನು ನಾವು ಕೇಳಿಲ್ಲ, ದರನ ಹೇಗೆ ಮಾಡಬೇಕು ಅಂತ ಕೇಳಿಲ್ಲ. ಅದು KERC ತೀರ್ಮಾನ ಮಾಡ್ತಾರೆ. ವಿದ್ಯುತ್ ದರ ಪರಿಷ್ಕರಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಈ ಆರ್ಥಿಕ ವರ್ಷ ಮತ್ತೆ ಮುಂದಿನ 2 ಆರ್ಥಿಕ ವರ್ಷಕ್ಕೆ ಫಿಕ್ಸ್ ಆಗಿದೆ. ಹೌದು, ಬಟ್ ಬೇರೆ ದಾರಿ ಏನು, ಬೇರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು KERC ತೀರ್ಮಾನ ಮಾಡುತ್ತೆ. ಯಾಕಂದ್ರೆ ನಾವು ಸರಿದೂಗಿಸ್ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅದನ್ನು ಕೇಳಿದ್ದೀವಿ ನಾವು. ಅದನ್ನು KERC ವಿಲ್ ಡಿಸೈಡ್. ಅವಕಾಶನೇ ಇಲ್ಲ ಅಂತಂದ್ಮೇಲೆ ಮತ್ತೆ ಯಾವ ಮೂಲದಿಂದ? ಇಲ್ಲ, ನಮ್ಮದು MYT ರೆಗ್ಯುಲೇಷನ್ಸ್ ಅಂತಿದೆ. ರೆಗ್ಯುಲೇಷನ್ಸ್ನಲ್ಲಿ ಪ್ರತಿ ವರ್ಷ ನವಂಬರ್ನಲ್ಲಿ ಹಿಂದಿನ ವರ್ಷದ್ದು ಅಕೌಂಟ್ಸ್ ಏನಿರುತ್ತೆ ಅದನ್ನು ನಾವು ಫೈಲ್ ಮಾಡಬೇಕು. ಅವ್ರಿಗೆ ಏನಾದ್ರು ಕೊರತೆ ಆದರೆ ಕೊರತೆಯನ್ನು ಸರಿದೂಗಿಸ್ಕೊಡಿ ಅಂತ ಕೇಳೋಂಥದ್ದು ರೆಗ್ಯುಲೇಷನ್ ಇರೋಂಥದ್ದು. ಅದನ್ನು ನಾವು ಕೇಳಿದ್ದೀವಿ. ಯಾವ ಮೀನ್ಸಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, KERC ಪ್ರತಿ ವರ್ಷ ಪ್ರತಿ ರೀತಿ ಎಲ್ಲ ನಿಗಮಗಳು ಹೇಳೋದು ಎಷ್ಟು ಲಾಸ್ ಆಗುತ್ತೆ, ಇಷ್ಟು ನಮಗೆ ಪರಿಷ್ಕರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೀವೇ ಪ್ರಸ್ತಾವನೆಯನ್ನು ಸಲ್ಲಿಸ್ತೀರಿ. ಈ ಸರಿ ಎಷ್ಟು ಸಲ್ಲಿಸಿದ್ರಿ? ಇಲ್ಲ, ಆ ರೀತಿ ಜಾಸ್ತಿ ಮಾಡಿದ್ರೆ ನಮ್ಮ ಇದನ್ನು ಸರಿದೂಗಿಸಿ. ನಾವು ಜಾಸ್ತಿ ಮಾಡಲಿಕ್ಕೆ ಕೇಳಿಲ್ಲ. ಕಾರಣ ತಮಗೆ ಗೊತ್ತಿದೆ, ಕಳೆದ ವರ್ಷ 3 ವರ್ಷಗಳಿಗೆ ಬೆಲೆಯನ್ನು ಈಗಾಗಲೇ KERC ನಿಗದಿಪಡಿಸಿದೆ. ಟ್ಯಾರಿಫನ್ನು ನಾವು ಕೇಳಲೇ ಇಲ್ಲ. ಸೊ ಶಾರ್ಟೇಜ್ ಏನಿದೆ ಅದನ್ನು ಸರಿದೂಗಿಸ್ಕೊಡಿ ಅಂತ ಅಷ್ಟೇ ಕೇಳ್ತೀವಿ. 2800 ಕೋಟಿ ಕೊರತೆ ಅಂದ್ರಲ್ಲ, ಹೇಗೆ ಕೊರತೆ ಆಯ್ತು ಮೇಜರ್ ಆಗಿ? ಯಾಕಂದ್ರೆ ನೀವು ಆದಾಯಕ್ಕಿಂತ ಖರ್ಚು ಜಾಸ್ತಿ ಮಾಡ್ತಾ ಇದ್ದೀರಾ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಅಲ್ಲ, ಅದೇನಾಗ್ತದೆ, ನಾನು ಈಗಾಗಲೇ ಹೇಳಿದಾಗೆ ಒಂದು ಅಂದಾಜು ಪಟ್ಟಿ ಇರ್ತದೆ. ನೀವು ಪವರ್ ಪರ್ಚೇಸ್ ಕಾಸ್ಟ್ ಎಷ್ಟಿರುತ್ತೆ, ಡೊಮೆಸ್ಟಿಕ್ ಕನ್ಸಂಪ್ಷನ್ ಎಷ್ಟಿರುತ್ತೆ, ಅಗ್ರಿಕಲ್ಚರ್ ಕನ್ಸಂಪ್ಷನ್ ಎಷ್ಟಿರುತ್ತೆ, ಇಂಡಸ್ಟ್ರಿ ಇಷ್ಟಿರುತ್ತೆ ಅಂತ ಒಂದು ಅಂದಾಜು ಮಾಡಿರ್ತೀವಿ. ಆ ಅಂದಾಜು ಪ್ರಕಾರ ನಾವು ಹೋದಾಗ ಕೆಲವೊಂದು ಜಾಸ್ತಿ ಕನ್ಸಂಪ್ಷನ್ ಆಗಿದೆ, ಕೆಲವೊಂದು ಕಡಿಮೆ ಕನ್ಸಂಪ್ಷನ್ ಆಗಿದೆ. ಓವರಾಲ್ ರೆವಿನ್ಯೂ ರಿಯಲೈಸೇಷನಲ್ಲಿ ಅಷ್ಟು ಗ್ಯಾಪ್ ಬಂದಿದೆ. ಯಾಕೆಂದ್ರೆ ಪ್ರತಿ ವರ್ಷ ಇದು ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರ್ತದೆ. ಅಂದಾಜು ಯಾವಾಗಲೂ ಅಂದಾಜಾಗೆ ಉಳಿಯುತ್ತೆ, ಸ್ವಲ್ಪ ವೇರಿಯೇಷನ್ ಬರ್ತದೆ. ಆ ಗ್ಯಾಪನ್ನು ಫಿಲಪ್ ಮಾಡಿಕೊಡಿ. ಜಾಸ್ತಿ ಇದೆ ಸರ್ ಈ ವರ್ಷ 2800 ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಅಥವಾ ಅದರ ಹಿಂದಿನ ವರ್ಷದ ಕಂಪೇರ್ ಮಾಡಿದ್ರೆ ಲಾಸ್ ರೀತಿ ಆಗ್ತಾ ಇರೋದು ಅಥವಾ ಕೊರತೆ ಅಂತ ಏನು ಹೇಳಿ? ಲಾಸ್ ಅಲ್ಲ, ಇದು ನಾನು ಈಗಾಗಲೇ ಹೇಳಿದೆ. ಇದನ್ನು ಎಸ್ಟಿಮೇಟ್ ಆದ್ದರಿಂದ ಅದನ್ನು ಸರಿತೂಗಿಸ್ಕೊಡ್ಲಿಕ್ಕೆ ಕೇಳಿರೋಂಥದ್ದು. ಯಾವಾಗಲೂ ಹೇಳಿದ್ರು ನಾವು ಅಂದಾಜಾಗೆ ಉಳಿದಿರುತ್ತೆ. ಅಂದಾಜನ್ನು ಆ್ಯಕ್ಚುಯಲ್ಸ್ಗೆ ನಾವು ಕಂಪೇರ್ ಮಾಡ್ತೀವಿ. ಅಂದಾಜನ್ನು ಆ್ಯಕ್ಚುಯಲ್ಸ್ಗೆ ಕಂಪೇರ್ ಮಾಡಿದಾಗ ಗ್ಯಾಪ್ ಆಗ್ತದೆ. ಅದು ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು. ಈ ಸರಿ ಅದು ಕೊರತೆ ಆಗಿದೆ, ಮೈನಸ್ ಆಗಿದೆ, ಅದನ್ನು ಸರಿತೂಗಿಸ್ಲಿಕ್ಕೆ ಕೊರತೆ ಈಗ ಆಗಿರೋದ್ರಿಂದ ಸರ್ ಅದಕ್ಕೆ ಕಾರಣ KERC ನಿಗದಿಪಡಿಸಿದಂತ ಒಂದು ಪರ್ ಯೂನಿಟ್ ರೇಟು ಹೆಚ್ಚು ಕಮ್ಮಿ ಆಗಿದ್ದರಿಂದ ಈ ರೀತಿ ಆಗಿದೆ. ಅಲ್ಲ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು KERC ವಿಲ್ ಡಿಸೈಡ್. ಸರ್, ಈಗ ಈ ಆರ್ಥಿಕ ವರ್ಷದಲ್ಲಿ 25-26 ಆರ್ಥಿಕ ವರ್ಷದಲ್ಲಿ ಸರಿದೂಗಿಸ್ಕೊಬೋದಲ್ಲ, ಲಾಭದಲ್ಲಿ ಏನಾದರೂ ಇದ್ದಾಗ? ಅಲ್ಲ, ಅದ್ರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. KERC ಕಮೆಂಟ್ ಮಾಡುತ್ತೆ. 25-26 ಆರ್ಥಿಕ ವರ್ಷದಲ್ಲಿ ಯಾವ ರೀತಿ ಇದೆ ಸರ್ ಆದಾಯ ಮತ್ತೆ ನಷ್ಟ? ಅದಿನ್ನೂ ಅದಿನ್ನೂ ಚಾಲ್ತಿಲ್ಲ. ಇನ್ನೂ ಅಕೌಂಟಿಂಗ್ ಆಗಿಲ್ಲ. ಅದು ಇನ್ನೂ ಚಾಲ್ತಿನಲ್ಲಿದೆ. ಅದು ಅಕೌಂಟಿಂಗ್ ಮುಗಿದ ಮೇಲೆ ಹೇಳ್ತೇನೆ ನಾನು. ನಷ್ಟ ಅಲ್ಲ, ಕೊರತೆ ಅಲ್ಲ, ಸಲಹೆ ಅಂತ ಹೇಳಿದೆ ಅಲ್ಲ. ಈಗ ಕೆಲವೊಂದು ಈಗಾಗಲೇ ನಾನು ಹೇಳಿದಾಗೆ ಕೆಲವೊಂದು ಟ್ಯಾರಿಫ್ಗಳಲ್ಲಿ ಅಂದ್ಕೊಂಡಷ್ಟು ರೆವಿನ್ಯೂ ರಿಯಲೈಸೇಷನ್ ಆಗಲಿಲ್ಲ. ಅದನ್ನು KERC ವಿಲ್ ಲುಕ್ ಇಂಟು ಇಟ್. ಯಾಕೆ ಆಗಲಿಲ್ಲ, ಏನಾಗಲಿಲ್ಲ, ಏನು ಸರಿ ತೂಗಿಸ್ಬೇಕು ಅಂದ್ಬಿಟ್ಟು KERC. ಇಲ್ಲ, ಇದು ಆ್ಯಸ್ ಪರ್ ರೂಲ್ ನಾವು ಇದನ್ನು KERC ಮುಂದೆನೇ ಬರಬೇಕು. ಲಾಸ್ ಅಂತ ಹೇಳಲಿಲ್ಲ. ಏನಾಗುತ್ತೆ, ನಮ್ಮ ಟ್ಯಾರಿಫ್ ಆರ್ಡರ್ ಅಂತ ಏನು ಬರ್ತದೆ KERCಯಿಂದ ಒಂದು ಅಪ್ರೂವಲ್ ಮಾಡಿರ್ತಾರೆ, ಇಷ್ಟು ಪವರ್ ಪರ್ಚೇಸ್ಗೆ ಇಷ್ಟು ಮತ್ತು ಇಷ್ಟು ರೆವಿನ್ಯೂ ರಿಕವರ್ ಆಗಬೇಕು ಅಂತ ಒಂದು ಎಸ್ಟಿಮೇಟ್ ಕೊಡಲಾಗಿರುತ್ತೆ, ಅಂದಾಜು ಇದು. ಹಾಗಾಗಿ ಆಮೇಲೆ ನಮ್ಮದು ಅಕೌಂಟ್ಸಲ್ಲಿ ಆದಮೇಲೆ ನಾವು ಎಷ್ಟು ನಮಗೆ ಬಂತು ರೆವಿನ್ಯೂ ಡಿಫ್ರೆನ್ಸನ್ನು ನೋಡ್ತೀವಿ. ಡಿಫ್ರೆನ್ಸ್ ನೋಡಿದಾಗ ಸುಮಾರು 2800 ಕೋಟಿ ಗ್ಯಾಪ್ ಆಗಿದೆ. ಲಾಸ್ ಅಂತಲ್ಲ, ಅದು ಇಟ್ಸ್ ಎ ಗ್ಯಾಪ್. ಏಕೆಂದರೆ ಮೊದಲು ಅಂದಾಜಿತ್ತಲ್ಲ, ಇಟ್ಸ್ ಅನ್ ಎಸ್ಟಿಮೇಟನ್ನು ಅಷ್ಟು ಏನು ಅಂದ್ಕೊಂಡಿದ್ವಿ ಅಷ್ಟು ರೀಚ್ ಆಗಬೇಕು ಅಂತ ಅಷ್ಟು ರೀಚ್ ಆಗಲಿಲ್ಲ, ಎಷ್ಟು ಗ್ಯಾಪ್ ಆಗಿದೆ, ಕೊರತೆ ಅಂತ ಹೇಳ್ಬೋದು. ಅದನ್ನು ಸರಿದೂಗಿಸ್ಕೊಡಿ ಅಂತ ಕೇಳಿದ್ದೀವಿ ನಾವು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೆಸೆಂಟೇಷನ್ ಮಾಡಿದ್ದೇವೆ. ಕೆಲವು ಪಬ್ಲಿಕ್ ಹಿಯರಿಂಗ್ ಇದ್ದಿಂದ ಕನ್ಸ್ಯೂಮರ್ಸ್ ಕೂಡ ಒಂದು ಅವ್ರ ಅನಿಸಿಕೆಗಳನ್ನ ಹೇಳಿದ್ದಾರೆ. KERC ಅದ್ರ ಬಗ್ಗೆ ತೀರ್ಮಾನ. 2800 ಕೋಟಿ ಕೊರತೆ ಆಗಿದೆ. ಡಿಮ್ಯಾಂಡ್ ಅಂದರೆ ಅದು ಯಾವ ರೀತಿ
ನಾವು ಕೇಳಿಲ್ಲ ಅದನ್ನು, ನಾವು ಕೇಳಿಲ್ಲ ದರನ ಹೇಗೆ ಮಾಡಬೇಕು ಅಂತ ಕೇಳಿಲ್ಲ. ಅದು ಕೆ ಆರ್ ಸಿ ತೀರ್ಮಾನ ಮಾಡ್ತಾರೆ. ಕೆಇಎಸ್ಸಿ ಹೇಳಿದೆ ವಿದ್ಯುತ್ ದರ ಪರಿಷ್ಕರಣೆ ಮಾಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಈ ಆರ್ಥಿಕ ವರ್ಷ ಮತ್ತೆ ಮುಂದಿನ 2 ಆರ್ಥಿಕ ವರ್ಷಕ್ಕೆ ಫಿಕ್ಸ್ ಆಗಿದೆ. ಹೌದು, ಸೊ ಬಟ್ ಬೇರೆ ದಾರಿ ಏನು, ಬೇರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಕೆ ಆರ್ ಸಿ ತೀರ್ಮಾನ ಮಾಡುತ್ತೆ. ಯಾಕಂದ್ರೆ ನಾವು ಸರಿದೂಗಿಸ್ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅದನ್ನು ಕೇಳಿದ್ದೀವಿ ನಾವು. ಅದನ್ನು ಕೆ ಆರ್ ಸಿ ವಿಲ್ ಡಿಸೈಡ್. ಕೆಇಎಸ್ಸಿಗೆ ಅವಕಾಶನೇ ಇಲ್ಲ ಅಂತಂದ್ಮೇಲೆ ಮತ್ತೆ ಯಾವ ಮೂಲದಿಂದ ಇಲ್ಲ ನಮ್ಮದು MYT ರೆಗ್ಯುಲೇಷನ್ಸ್ ಅಂತಿದೆ. ರೆಗ್ಯುಲೇಷನ್ಸ್ನಲ್ಲಿ ಪ್ರತಿ ವರ್ಷ ನವಂಬರ್ನಲ್ಲಿ ಹಿಂದಿನ ವರ್ಷದ್ದು ಅಕೌಂಟ್ಸ್ ಏನಿರುತ್ತೆ ಅದನ್ನು ನಾವು ಫೈಲ್ ಮಾಡಬೇಕು. ಅವ್ರಿಗೆ ಏನಾದ್ರು ಕೊರತೆ ಆದರೆ ಕೊರತೆಯನ್ನು ಸರಿದೂಗಿಸ್ಕೊಡಿ ಅಂತ ಕೇಳೋಂಥದ್ದು ರೆಗ್ಯುಲೇಷನ್ ಇರೋಂಥದ್ದು. ಅದನ್ನು ನಾವು ಕೇಳಿದ್ದೀವಿ. ಯಾವ ಮೀನ್ಸಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಕೆ ಆರ್ ಸಿ ಪ್ರತಿ ವರ್ಷ ಪ್ರತಿ ರೀತಿ ಎಲ್ಲ ನಿಗಮಗಳು ಹೇಳೋದು ಎಷ್ಟು ಲಾಸ್ ಆಗುತ್ತೆ, ಇಷ್ಟು ನಮಗೆ ಪರಿಷ್ಕರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೀವೇ ಪ್ರಸ್ತಾವನೆಯನ್ನು ಸಲ್ಲಿಸ್ತೀರಿ. ಈ ಸರಿ ಎಷ್ಟು ಸಲ್ಲಿಸಿದ್ರಿ? ಇಲ್ಲ ಆ ರೀತಿ ಜಾಸ್ತಿ ಮಾಡಿದ್ರೆ ನಮ್ಮ ಇದನ್ನ ಸರಿದು ನಾವು ಜಾಸ್ತಿ ಮಾಡಲಿಕ್ಕೆ ಕೇಳಿಲ್ಲ. ಕಾರಣ ತಮಗೆ ಗೊತ್ತಿದೆ, ಕಳೆದ ವರ್ಷ 3 ವರ್ಷಗಳಿಗೆ ಬೆಲೆಯನ್ನು ಈಗಾಗಲೇ ಕೆ ಆರ್ ಸಿ ನಿಗದಿಪಡಿಸಿದೆ. ಟ್ಯಾರಿಫನ್ನು ನಾವು ಕೇಳಲೇ ಇಲ್ಲ. ಸೊ ಶಾರ್ಟೇಜ್ ಏನಿದೆ ಅದನ್ನು ಸರಿದೂಗಿಸ್ಕೊಡಿ ಅಂತ ಅಷ್ಟೇ ಕೇಳ್ತೀವಿ. 2800 ಕೋಟಿ ಕೊರತೆ ಅಂದ್ರಲ್ಲ, ಹೇಗೆ ಕೊರತೆ ಆಯ್ತು ಮೇಜರ್ ಆಗಿ? ಯಾಕಂದ್ರೆ ನೀವು ಆದಾಯಕ್ಕಿಂತ ಖರ್ಚು ಜಾಸ್ತಿ ಮಾಡ್ತಾ ಇದ್ದೀರಾ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಅಲ್ಲ. ಅದೇನಾಗ್ತದೆ, ನಾನು ಈಗಾಗಲೇ ಹೇಳಿದಾಗೆ ಒಂದು ಅಂದಾಜು ಪಟ್ಟಿ ಇರ್ತದೆ. ನೀವು ಪವರ್ ಪರ್ಚೇಸ್ ಕಾಸ್ಟ್ ಎಷ್ಟಿರುತ್ತೆ, ಡೊಮೆಸ್ಟಿಕ್ ಕನ್ಸಂಪ್ಷನ್ ಎಷ್ಟಿರುತ್ತೆ, ಅಗ್ರಿಕಲ್ಚರ್ ಕನ್ಸಂಪ್ಷನ್ ಎಷ್ಟಿರುತ್ತೆ, ಇಂಡಸ್ಟ್ರಿ ಇಷ್ಟಿರುತ್ತೆ ಅಂತ ಒಂದು ಅಂದಾಜು ಮಾಡಿರ್ತೀವಿ. ಆ ಅಂದಾಜು ಪ್ರಕಾರ ನಾವು ಹೋದಾಗ ಕೆಲವೊಂದು ಜಾಸ್ತಿ ಕನ್ಸಂಪ್ಷನ್ ಆಗಿದೆ, ಕೆಲವೊಂದು ಕಡಿಮೆ ಕನ್ಸಂಪ್ಷನ್ ಆಗಿದೆ. ಓವರಾಲ್ ರೆವಿನ್ಯೂ ರಿಯಲೈಸೇಷನಲ್ಲಿ ಅಷ್ಟು ಗ್ಯಾಪ್ ಬಂದಿದೆ. ಯಾಕೆ ಪ್ರತಿ ವರ್ಷ ಇದು ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರ್ತದೆ. ಅಂದಾಜು ಯಾವಾಗಲೂ ಅಂದಾಜಾಗೆ ಉಳಿಯುತ್ತೆ, ಸ್ವಲ್ಪ ವೇರಿಯೇಷನ್ ಬರ್ತದೆ. ಆ ಗ್ಯಾಪನ್ನು ಫಿಲಪ್ ಮಾಡಿಕೊಡಿ. ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ ಸರ್ ಈ ವರ್ಷ 2800 ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಅಥವಾ ಅದರ ಹಿಂದಿನ ವರ್ಷದ ಕಂಪೇರ್ ಮಾಡಿದ್ರೆ ಲಾಸ್ ರೀತಿ ಆಗ್ತಾ ಇರೋದು ಅಥವಾ ಕೊರತೆ ಅಂತ ಏನು ಹೇಳಿ? ಲಾಸ್ ಅಲ್ಲ, ಇದು ನಾನು ಈಗಾಗಲೇ ಹೇಳಿದೆ. ಇದನ್ನು ಎಸ್ಟಿಮೇಟ್ ಆದ್ದರಿಂದ ಅದನ್ನು ಸರಿತೂಗಿಸ್ಕೊಡ್ಲಿಕ್ಕೆ ಕೇಳಿರೋಂಥದ್ದು. ಯಾವಾಗಲೂ ಹೇಳಿದ್ರು ನಾವು ಅಂದಾಜಾಗೆ ಉಳಿದಿರುತ್ತೆ. ಅಂದಾಜನ್ನು ಆ್ಯಕ್ಚುಯಲ್ಸ್ಗೆ ನಾವು ಕಂಪೇರ್ ಮಾಡ್ತೀವಿ. ಅಂದಾಜನ್ನು ಆ್ಯಕ್ಚುಯಲ್ಸ್ಗೆ ಕಂಪೇರ್ ಮಾಡಿದಾಗ ಗ್ಯಾಪ್ ಆಗ್ತದೆ. ಅದು ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು. ಈ ಸಾರಿ ಅಥವಾ ಕೊರತೆ ಆಗಿದೆ, ಮೈನಸ್ ಆಗಿದೆ, ಅದನ್ನು ಸರಿತೂಗಿಸ್ಲಿಕ್ಕೆ. ಕೊರತೆ ಈಗ ಆಗಿರೋದ್ರಿಂದ ಸರ್ ಅದಕ್ಕೆ ಕಾರಣ ಕೆಇಎಸ್ಸಿ ನಿಗದಿಪಡಿಸಿದಂತ ಒಂದು ಪರ್ ಯೂನಿಟ್ ರೇಟು ಹೆಚ್ಚು ಕಮ್ಮಿ ಆಗಿದ್ರಿಂದ ಈ ರೀತಿ ಆಗಿದೆ. ಅಲ್ಲ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಕೆ ಆರ್ ಸಿ ವಿಲ್ ಡಿಸೈಡ್. ಸರ್ ಈಗ ಈ ಆರ್ಥಿಕ ವರ್ಷದಲ್ಲಿ 25-26 ಆರ್ಥಿಕ ವರ್ಷದಲ್ಲಿ ಸರಿದೂಗಿಸ್ಕೊಬೋದಲ್ಲ ಲಾಭದಲ್ಲಿ ಏನಾದರೂ ಇದ್ದಾಗ? ಈಗ ಅಲ್ಲ, ಅದ್ರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆ ಆರ್ ಸಿ ಕಮೆಂಟ್ ಮಾಡ್ತೇವೆ. 25-26 ಆರ್ಥಿಕ ವರ್ಷದಲ್ಲಿ ಯಾವ ರೀತಿ ಇದೆ ಸರ್ ಆದಾಯ ಮತ್ತೆ ನಷ್ಟ? ಅದಿನ್ನೂ ಅಲ್ಲ, ಇನ್ನೂ ಅಲ್ಲ, ಅದಿನ್ನೂ ಚಾಲ್ತಿಲ್ಲ. ಇನ್ನೂ ಅಕೌಂಟಿಂಗ್ ಆಗಿಲ್ಲ. ಅದು ಇನ್ನೂ ಚಾಲ್ತಿನಲ್ಲಿದೆ. ಅದು ಅಕೌಂಟಿಂಗ್ ಮುಗಿದ ಮೇಲೆ ಹೇಳ್ತೇನೆ ನಾನು. ನಷ್ಟ ಅಲ್ಲ, ಕೊರತೆ ಅಲ್ಲ, ಸಲಹೆ ಅಂತ ಹೇಳಿದೆ ಅಲ್ಲ. ಈಗ ಕೆಲವೊಂದು ಈಗಾಗಲೇ ನಾನು ಹೇಳಿದಾಗೆ ಕೆಲವೊಂದು ಟ್ಯಾರಿಫ್ಗಳಲ್ಲಿ ಅಂದ್ಕೊಂಡಷ್ಟು ರೆವಿನ್ಯೂ ರಿಯಲೈಸೇಷನ್ ಆಗಲಿಲ್ಲ. ಅದನ್ನು ಕೆ ಆರ್ ಸಿ ವಿಲ್ ಲುಕ್ ಇಂಟು ಇಟ್. ಯಾಕೆ ಆಗಲಿಲ್ಲ, ಏನಾಗಲಿಲ್ಲ, ಏನು ಸರಿ ತೂಗಿಸ್ಬೇಕು ಅಂದ್ಬಿಟ್ಟು ಕೆ ಆರ್ ಸಿ. ಅನುದಾನ ಕೇಳ್ತೀರಾ ಸರ್ ಈ ರೀತಿ ಇರೋದ್ರಿಂದ? ಯಾಕಂದ್ರೆ ಒಂದಷ್ಟು ಸರ್ಕಾರನ ಇಲ್ಲ ಇದು ಆ್ಯಸ್ ಪರ್ ರೂಲ್ ನಾವು ಇದನ್ನು ಕೆ ಆರ್ ಸಿ ಮುಂದೆನೇ ಬರಬೇಕು.